ಎಲ್ರಿಗೂ ನಮಸ್ಕಾರ. welcome back to Crochet by Inchara. Today's video is going to be my personal favorite as we will be doing the most beautiful heart granny square cardigan. But before that, if you haven't subscribed to my channel yet, then now's the time. Please do subscribe. ನಾವು ಕಾರ್ಡಿಗನ್ನ ಬಿಲ್ಡ್ ಮಾಡೋದಕ್ಕಿಂತ ಮುಂಚೆ ನಮಗೆ ಈ ಕ್ಯೂಟ್ ಲಿಟಲ್ ಸ್ಕ್ವೇರ್ಸ್ ಹೇಗೆ ಮಾಡೋದು ಅಂತ ಗೊತ್ತಿರಬೇಕು. ಸೊ ಟುಡೇಸ್ ವಿಡಿಯೋ ಇಸ್ ಆಲ್ ಅಬೌಟ್ ಹೌ ಟು ಮೇಕ್ ದಿಸ್ ಕ್ಯೂಟ್ ಹಾರ್ಟ್ ಗ್ರಾನಿ ಸ್ಕ್ವೇರ್ಸ್. ಈ ಕಾರ್ಡಿಗನ್ನ ಬಿಲ್ಡ್ ಮಾಡೋಕ್ಕೆ ನಾನು 2 ಡಿಫ್ರೆಂಟ್ ಕಲರ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಒಂದು ರೆಡ್ ಆ್ಯಂಡ್ ಇನ್ನೊಂದು ಕ್ರೀಮ್. ರೆಡ್ yarn is from the brand Mainstays and it is 100% acrylic. ಹಾಗೆ ಡಿಸ್ಕ್ರಿಪ್ಷನ್ನು ಕೂಡ ಬಾಟಮಲ್ಲಿ ಹಾಕಿರ್ತಾರೆ. ಈ yarn ಸೈಜ್ ಬಂದು 4, ಹಾಗೆ 5.5 mm ಹುಕ್ನ ಯೂಸ್ ಮಾಡಿ ಅಂತ ಹಾಕಿದ್ದಾರೆ. ನೆಕ್ಸ್ಟ್ yarn is the cream yarn. ಈ yarn ಬಂದು ಪ್ರೀಮಿಯರ್ ಜಸ್ಟ್ yarn ಬ್ರ್ಯಾಂಡ್ ಅವ್ರದ್ದು ಆ್ಯಂಡ್ ದ ಕ್ಯಾಟಗರಿ ಈಸ್ worsted. ಇದು ಕೂಡ 100% acrylic ಹಾಗೆ ಸೈಜ್ 4 ಆ್ಯಂಡ್ ಹಿಯರ್ ಆಲ್ಸೋ ದೇ ಹ್ಯಾವ್ ಮೆನ್ಷನ್ ದ ಹುಕ್ ಸೈಜ್ ಆಸ್ 5.5 mm. But the hook size that I will be using to make this entire project is 4 mm. ನೀವು ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಯಾವ ಹುಕ್ ಸೈಜ್ನ ಯೂಸ್ ಮಾಡಿ ಅಂತ ಹಾಕಿರ್ತಾರೋ ಆ ಹುಕ್ನೇ ಯೂಸ್ ಮಾಡ್ಕೋಬೋದು. ಫಾರ್ ಡೆಮಾನ್ಸ್ಟ್ರೇಷನ್ ಸೇಕ್ ನಾನು ಈ ಬ್ಲೂ yarnನ ಯೂಸ್ ಮಾಡ್ತೀನಿ. yarn ಹಾಗೆ ಹುಕ್ ಜೊತೆಗೆ ನಮಗೆ ಈ ಸ್ಟಿಚ್ ಮಾರ್ಕರ್ಸ್ ಹಾಗೆ ಒಂದು ಕಟ್ಟರು ಕೂಡ ಬೇಕಾಗುತ್ತೆ. ನಿಮ್ಮ ಹತ್ರ ಸ್ಟಿಚ್ ಮಾರ್ಕರ್ಸ್ ಇಲ್ಲ ಅಂತಂದರೆ ಇಟ್ಸ್ ಓಕೆ, ನೀವು ಸೇಫ್ಟಿ ಪಿನ್ನನ್ನು ಯೂಸ್ ಮಾಡಿ, ಹಾಗೆ ಕಟರ್ ಬದಲು ಸಿಸರ್ಸ್ನ ಯೂಸ್ ಮಾಡಿ. ಈ ಪ್ರಾಜೆಕ್ಟ್ ಮಾಡೋದಕ್ಕೆ ನಿಮಗೆ ಸಿಂಗಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ ಹಾಗೆ ಟ್ರಬಲ್ ಕ್ರೋಶೆ ಈ ಎಲ್ಲ ಸ್ಟಿಚಸ್ಸು ಥರೋ ಆಗಿ ಗೊತ್ತಿರಬೇಕು. ಹಾಗೆ ಈ ಎಲ್ಲ ಸ್ಟಿಚಸ್ನು ನಾನು ಈಗ ಆಲ್ರೆಡಿ ಬೇಸಿಕ್ ಸ್ಟಿಚಸ್ ಫಾರ್ ಬಿಗಿನರ್ಸ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಆ ಎಲ್ಲ ಸ್ಟಿಚಸ್ನು ಒಂದ್ಸಲ ಪ್ರಾಕ್ಟೀಸ್ ಮಾಡಿ ಥರೋ ಆಗಿ ಬಂದಮೇಲೆ ಈ ಪ್ರಾಜೆಕ್ಟ್ನ ಶುರು ಮಾಡಿ. The first stage of the project is how to make a heart. ಹಾರ್ಟ್ ಮಾಡೋಕ್ಕೆ ನಾವು ಫಸ್ಟ್ ಮ್ಯಾಜಿಕ್ ರಿಂಗ್ ಮಾಡ್ಕೊಬೇಕು. ಮ್ಯಾಜಿಕ್ ರಿಂಗ್ ಹೇಗೆ ಮಾಡೋದು ಅಂತಂದರೆ ದಾರನ ಹೀಗೆ 2 ರೌಂಡು 2 ಬೆರಳು ಮೇಲೆ ಸುತ್ತಿ ದಾರದ ಕೊನೆ ಭಾಗನ ಹೀಗೆ ರಿಂಗ್ ಫಿಂಗರಲ್ಲಿ ಹಿಡ್ಕೊಬೇಕು. ನಂತರ ಹುಕ್ನ ಹಿಂದೆ ಇರೋ ದಾರಕ್ಕೆ ಹಾಕಿ ಮುಂದೆ ದಾರದ ಕೆಳಗಡೆಯಿಂದ ಹೀಗೆ ಮೇಲ್ ತೊಗೊಬೇಕು. ಮತ್ತು ಹಿಂದೆ ಇರೋ ದಾರನ ಹುಕ್ ಮೇಲೆ 1 ರೌಂಡ್ ಸುತ್ತಿ ಆಲ್ರೆಡಿ ಲೂಪ್ ಮಾಡ್ಕೊಂಡಿರೋ ದಾರದ ಒಳಗಿಂದ ಹೀಗೆ ಮೇಲ್ ತಗೊಬೇಕು. ದ್ಯಾಟ್ ಈಸ್ ಆರ್ ಮ್ಯಾಜಿಕ್ ರಿಂಗ್. ಹೀಗೆ ಫ್ರೀ ಎಂಡ್ ಆಫ್ ದ ಥ್ರೆಡ್ ಹಿಡ್ಕೊಂಡು ಎಳ್ಕೊಂಡ್ರೆ ನಾವು ಮ್ಯಾಜಿಕ್ ರಿಂಗ್ ಸೈಜ್ನ ವೇರಿ ಮಾಡ್ಕೊಬೋದು. ಹಾಗೆ ಲೆಟ್ ದ ಸೈಜ್ ಆಫ್ ದ ರಿಂಗ್ ಬಿ ಈಕ್ವಿವಲೆಂಟ್ ಟು ಸೈಜ್ ಆಫ್ 1 ಫಿಂಗರ್. ಆಗ ನಿಮಗೆ ಪ್ರಾಜೆಕ್ಟ್ ನಾವು ಡೆವಲಪ್ ಮಾಡೋಕ್ಕೆ ಈಸಿ ಆಗುತ್ತೆ. ಮ್ಯಾಜಿಕ್ ರಿಂಗ್ ಮಾಡ್ಕೊಂಡಾದ್ಮೇಲೆ ಫ್ರೀ ಎಂಡ್ ಆಫ್ ದ ಥ್ರೆಡ್ ಹಾಗೆ ರೈಟ್ ಸೈಡ್ ಆಫ್ ದ ರಿಂಗ್ನ ಮಿಡಲ್ ಫಿಂಗರ್ ಹಾಗೆ ರಿಂಗ್ ಫಿಂಗರ್ ಹೆಲ್ಪಿಂದ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಈಗ ಇದ್ರ ಮೇಲೆ 3 ಚೈನ್ಸ್ನ ಡೆವಲಪ್ ಮಾಡ್ಕೊಳ್ಳೋಣ. yarn over, pull it through the loop, yarn over, pull it through the loop, yarn over and pull it through the loop. ಇವಾಗ 3 ಚೈನ್ಸ್ನ ಡೆವಲಪ್ ಮಾಡ್ಕೊಂಡಾಗಿದೆ. ಸ್ಟಿಚ್ ಮಾರ್ಕರ್ನ ಯೂಸ್ ಮಾಡಿಕೊಂಡು ನಾವಿವಾಗ ಫಸ್ಟ್ ಚೈನ್ ಅಂದರೆ ದ ವೆರಿ ಫಸ್ಟ್ ಚೈನ್ ಆಫ್ಟರ್ ದ ಮ್ಯಾಜಿಕ್ ರಿಂಗ್ ಏನು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಮಾರ್ಕ್ ಮಾಡಿ ಇಟ್ಕೊಂಡ್ಬಿಡೋಣ. ಯಾಕಂತಂದರೆ ವಿ ಆರ್ ಗೋನ್ ಗೋ ಅರೌಂಡ್ ದಿ ಮ್ಯಾಜಿಕ್ ರಿಂಗ್. ಆವಾಗ ನಮಗೆ ಸ್ಟಾರ್ಟಿಂಗ್ ಆಫ್ ದ ಚೈನ್ ಮಾರ್ಕ್ ಆಗಿದ್ರೆ ತುಂಬ ಈಸಿ ಆಗುತ್ತೆ. ದಿಸ್ ಈಸ್ ಆ್ಯಕ್ಚುಲಿ ಅ ಗ್ರೇಟ್ ಟಿಪ್ ಇಫ್ ಯು ಆರ್ ಅ ಬಿಗಿನರ್ ಟು ಕ್ರೋಶೆ. ಅದು ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ಈಗ ಮತ್ತೆ ಹುಕ್ನ ಚೈನ್ ಒಳಗೆ ಹಾಕೋಣ. ನೌ ವಿ ವಿಲ್ ಹ್ಯಾವ್ ಟು ಮೇಕ್ 12 ಡಬಲ್ ಕ್ರೋಶೇಸ್ ಟು ದಿ ಮ್ಯಾಜಿಕ್ ರಿಂಗ್. yarn over, go into the magic ring, yarn over, pull it up, yarn over, pull it through the starting 2 loops, yarn over, pull it through the remaining 2 loops. ಸೊ ದಿಸ್ ಇಸ್ ಆರ್ ಫಸ್ಟ್ ಡಬಲ್ ಕ್ರೋಶೆ. ಅದನ್ನು ಕೂಡ ನಾವು ಸ್ಟಿಚ್ ಮಾರ್ಕರ್ನ ಯೂಸ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಬಿಕಾಸ್ ಸ್ಟಾರ್ಟಿಂಗಲ್ಲಿ ಮಾಡಿರೋ 3 ಚೈನ್ಸ್ ಹಾಗೆ ಫಸ್ಟ್ ಡಬಲ್ ಕ್ರೋಶೆ ಇಲ್ಲಿ ಮರ್ಜ್ ಆಗೋದ್ರಿಂದ ನಮಗೆ ಆ ಫಸ್ಟ್ ಡಬಲ್ ಕ್ರೋಶೆ ಡಿಸ್ಟಿಂಗ್ವಿಶ್ ಆಗಿ ಕಾಣಿಸಲ್ಲ. ಅದಕ್ಕೆ ಸ್ಟಿಚ್ ಮಾರ್ಕರ್ ಯೂಸ್ ಮಾಡಿಕೊಂಡು ನಾವು ಫಸ್ಟ್ ಡಬಲ್ ಕ್ರೋಶೆನ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಈ ಥರ ನೀವು ಬಿಗಿನರ್ ಆಗಿದ್ರೆ ನನ್ನ ಜೊತೆ ಈ ಥರ ಸ್ಟಿಚ್ ಮಾರ್ಕರ್ಸ್ನ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಸ್ಟಿಚಸ್ಸು ಮಿಸ್ ಆಗೋ ಚಾನ್ಸಸ್ ಇರಲ್ಲ. ಸೊ ಫಸ್ಟ್ ಡಬಲ್ ಕ್ರೋಶೆ ಮಾಡ್ಕೊಂಡಾಗಿದೆ. ನಾವು ವಿಲ್ ಹ್ಯಾವ್ ಟು ಮೇಕ್ ರಿಮೈನಿಂಗ್ 11 ಡಬಲ್ ಕ್ರೋಶೆಸ್ ಟು ದ ಮ್ಯಾಜಿಕ್ ರಿಂಗ್. yarn over, go into the magic ring, pull it up, yarn over, pull it through the starting 2 loops, yarn over and pull it through the remaining 2 loops. So now we have done 2 double crochets. I will go quickly finish all 10 double crochets and come back to you. ಈ ವಿಡಿಯೋ ಸ್ವಲ್ಪ ಫಾಸ್ಟ್ ಆಗಿರುತ್ತೆ ಬಿಕಾಸ್ ನಾನು ಆಲ್ರೆಡಿ ಬೇಸಿಕ್ ಸ್ಟಿಚಸ್ನ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ. ನೀವು ಅಕಸ್ಮಾತ್ ಬೇಸಿಕ್ ಸ್ಟಿಚಸಲ್ಲಿ ಇನ್ನೂ ಸ್ಟ್ರಗಲ್ ಮಾಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಪ್ರಾಕ್ಟಿಸ್ ಇಟ್ ಥರೋಲಿ ಆ್ಯಂಡ್ ಕಮ್ ಬ್ಯಾಕ್ ಟು ದಿಸ್ ವಿಡಿಯೋ ಲೇಟರ್. yarn over, pull it through the 2 loops, yarn over,
go into the magic ring, pull it up, yarn over, pull it through the starting 2 loops, yarn over, pull it through the remaining 2 loops. Don't worry if your double crochet stitches are not coming adjacent to each other. A free end of the thread ಇದೆಯಲ್ಲ ಅದನ್ನ ಕೊನೆಯಲ್ಲಿ ಹಿಡ್ಕೊಂಡು ಎಳ್ಕೊಂಡಾಗ ಎಲ್ಲ ಸ್ಟಿಚಸ್ ಕೂಡ ಕರೆಕ್ಟ್ ಆಗಿ ಅಲೈನ್ ಆಗುತ್ತೆ. ಸೊ ಗೋ ಅಹೆಡ್ ಅಂಡ್ ಕಂಪ್ಲೀಟ್ ಆಲ್ your 12 double crochets and come back. So far 10 double crochets ಮಾಡ್ಕೊಂಡಾಗಿದೆ. ಈಗ ರಿಮೈನಿಂಗ್ 2 double crochets ಮಾಡ್ಕೊಂಬಿಡೋಣ. Go into the magic ring, pull it up, yarn over, pull it through the starting 2 loops, yarn over, pull it through the 2 loops, yarn over, go into the magic ring and pull it up, yarn over, pull it through the starting 2 loops, yarn over and pull it through the remaining 2 loops. ಇವಾಗ 12 ಡಬಲ್ ಕ್ರೋಶೆ ಸ್ಟಿಚಸ್ನ ಕಂಪ್ಲೀಟ್ ಮಾಡ್ಕೊಂಡಾಗಿದೆ. ಸ್ಟಿಚ್ ಮಾರ್ಕರ್ ಇರೋ ಕಡೆಯಿಂದ ಒಂದ್ಸಲ ಕೌಂಟ್ ಮಾಡ್ಕೊಂಬಿಡೋಣ. ಹೀಗೆ ಟಾಪ್ ವಿ ಶೇಪ್ಸ್ನ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಎಷ್ಟು ಮಾಡಿದ್ದೀವಿ ಅಂತ. 1 2 3 4 5 6 7 8 9 10 11 ಆ್ಯಂಡ್ 12. ಸ್ಟಿಚ್ ಮಾರ್ಕರ್ ಇದ್ದಿದ್ದರಿಂದ ನಮಗೆ ಡಬಲ್ ಕ್ರೋಶೆ ಸ್ಟಿಚಸ್ ಎಷ್ಟಿದೆ ಅಂತ ಎಕ್ಸಾಕ್ಟಾಗಿ ಕೌಂಟ್ ಮಾಡೋದಕ್ಕೆ ಈಸಿ ಆಯಿತು. ಇವಾಗ ಈ ಎಲ್ಲ ಸ್ಟಿಚಸ್ನು ಒಂದು ಕಡೆ ತೊಗೊಂಬರೋಣ. ಅದನ್ನು ಅಲೈನ್ ಮಾಡೋದು ಹೇಗೆ ಅಂತಂದರೆ ಹೀಗೆ ಫ್ರೀ ಎಂಡ್ ಆಫ್ ದ ಥ್ರೆಡ್ ಇದೆಯಲ್ಲ ಅದನ್ನು ಇಟ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಸ್ಟಾರ್ಟಿಂಗ್ ಆಫ್ ದ ಪ್ರಾಜೆಕ್ಟ್ ಇಟ್ಕೊಂಡು ಗಟ್ಟಿಯಾಗಿ ಹೀಗೆ ರೈಟ್ ಸೈಡ್ಗೆ ಎಳ್ಕೊಂಡಾಗ the size of the magic ring will reduce and all the double crochet stitches will come together and looks like this beautiful circle. ಎಷ್ಟಾಗುತ್ತೋ ಅಷ್ಟು ಟೈಟ್ ಮಾಡ್ಕೊಳ್ಳಿ. ಹೀಗೆ ಟೈಟ್ ಮಾಡ್ಕೊಳ್ಳೋದ್ರಿಂದ ನಾವು ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡಿರೋ ಚೈನು ಮರ್ಜ್ ಆಗೋಗುತ್ತೆ. ಬಟ್ ಇಫ್ ಯು ಹ್ಯಾವ್ ದ ಸ್ಟಿಚ್ ಮಾರ್ಕರ್ ಲೈಕ್ ದಿಸ್ ನಿಮ್ಗೆ ಅವಾಗ ಎಕ್ಸಾಕ್ಟಾಗಿ ಸ್ಟಾರ್ಟಿಂಗ್ 3 ಚೈನ್ಸ್ ಎಲ್ಲಿ ಮಾಡ್ಕೊಂಡಿದ್ದೀವಿ ಅಂತ ಗೊತ್ತಾಗುತ್ತೆ. ನಾವು ಲೆಟ್ಸ್ ಟೇಕ್ ಔಟ್ ದಿಸ್ ಸ್ಟಿಚ್ ಮಾರ್ಕರ್, ಇನ್ಸರ್ಟ್ ದ ಹುಕ್ ಬ್ಯಾಕ್ ಟು ದ ಚೈನ್. ನಾವು ಲೆಟ್ಸ್ ಬ್ರಿಂಗ್ ದ ಪ್ರಾಜೆಕ್ಟ್ ಟುಗೆದರ್. ಇವಾಗ ಫಸ್ಟ್ ಚೈನನ್ನು ಸ್ಕಿಪ್ ಮಾಡಿ ನಾವು ಸೆಕೆಂಡ್ ಚೈನ್ಗೆ ಒಂದು ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳೋಣ. ಸೆಕೆಂಡ್ ಚೈನಿನ ಮಧ್ಯಭಾಗದಿಂದ ಹುಕ್ನ ಇನ್ಸರ್ಟ್ ಮಾಡಿ, yarn over, pull it up through the second chain and pull it through the loop. ಇದು ಸ್ಲಿಪ್ ಸ್ಟಿಚ್. ಸ್ಲಿಪ್ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ we have got the center part of our heart and the circle is now complete. ಈಗ ನೆಕ್ಸ್ಟ್ ಚೈನನ್ನ ಇಗ್ನೋರ್ ಮಾಡಿ ದ ವೆರಿ ಫಸ್ಟ್ ಸ್ಟಿಚ್ ಆಫ್ ಡಬಲ್ ಕ್ರೋಶೆ ಎಲ್ಲಿ ಸ್ಟಿಚ್ ಮಾರ್ಕರ್ನ ಹಾಕ್ಕೊಂಡಿದ್ದೀವೋ ಅಲ್ಲಿ ಆ ಸ್ಟಿಚ್ಗೆ ವಿ ವಿಲ್ ಬಿ ಮೇಕಿಂಗ್ 8 ಟ್ರೆಬಲ್ ಕ್ರೋಶೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಇಂಪಾರ್ಟೆನ್ಸ್ ಅಂಡ್ ದ ಕಾನ್ಸೆಪ್ಟ್ ಆಫ್ ಹ್ಯಾವಿಂಗ್ ದ ಸ್ಟಿಚ್ ಮಾರ್ಕರ್ಸ್. ಈಗ ಸ್ಟಿಚ್ ಮಾರ್ಕರ್ ತೆಗೆದಿರೋ ಜಾಗಕ್ಕೆ 8 ಟ್ರೆಬಲ್ ಕ್ರೋಶೆ ಮಾಡ್ಕೊಳ್ಳೋಣ. yarn over twice, go into the first double crochet stitch. ಹೇಗೆ ಅಂತಂದರೆ ಟಾಪ್ ವ್ಯೂ ಅಲ್ಲಿ ನಿಮಗೆ ಒಂದು ವಿ ಶೇಪ್ ಕಾಣಿಸುತ್ತೆ. ವಿಲ್ ಹ್ಯಾವ್ ಟು ಮೇಕ್ ದ ಸ್ಟಿಚಸ್ ಎಕ್ಸಾಕ್ಟ್ಲಿ ಅಂಡರ್ನೀತ್. yarn over, pull up the stitch. 4 ಲೂಪ್ ಇರುತ್ತೆ. yarn over, pull it through the starting 2 loops only. ಈಗ 3 ಲೂಪ್ಸ್ ಇರುತ್ತೆ. yarn over, pull it through the starting 2 loops. ಈಗ ರಿಮೈನಿಂಗ್ 2 ಲೂಪ್ಸ್ ಇರುತ್ತೆ. yarn over and pull it through the final 2 loops. This will be our first treble crochet. We'll have to make remaining 7 treble crochet to the same stitch. When I say same stitch, ನಾವು ಫಸ್ಟ್ ಟ್ರೆಬಲ್ ಕ್ರೋಶೆ ಎಲ್ಲಿ ಮಾಡ್ಕೊಂಡಿದ್ವೋ ಅದೇ ಸ್ಟಿಚ್ಗೆ ರಿಮೈನಿಂಗ್ 7 ಟ್ರೆಬಲ್ ಕ್ರೋಶೆಸ್ ಮಾಡ್ಕೊಬೇಕು. ಸೊ ಯು ಕ್ಯಾನ್ ಸಿ ನನ್ನ ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ ಅದಕ್ಕೇನೆ 8 ಟ್ರೆಬಲ್ ಕ್ರೋಶೆಸ್ನ ಹೀಗೆ ಮಾಡ್ಕೊತಾ ಇದ್ದೀನಿ. ದಿಸ್ ಇಸ್ ಮೈ ಸೆಕೆಂಡ್ ಒನ್. ಸೊ ಐ ವಿಲ್ ಬಿ ಗೋಯಿಂಗ್ ಅಹೆಡ್ ಆ್ಯಂಡ್ ಫಿನಿಶಿಂಗ್ ಆಲ್ ದ 6 ಟ್ರೆಬಲ್ ಕ್ರೋಶೆಸ್ ಆ್ಯಂಡ್ ವಿಲ್ ಕಮ್ ಬ್ಯಾಕ್ ಟು ಯು. ಇವಾಗ ಟ್ರಿಬಲ್ ಕ್ರೋಶೆ ಸ್ಟಿಚಸ್ ಕಂಪ್ಲೀಟ್ ಆಗಿದೆ. That is our first circle which we got it from doing 12 double crochet stitches, and the second one is the 8 treble crochet stitches. ನಿಮ್ಮ ಪ್ರಾಜೆಕ್ಟ್ ಕೂಡ ಹೀಗೆ ಕಾಣಿಸ್ಬೇಕು. Now let's go ahead and complete the project.
ಇವಾಗ 25% ಆಫ್ ದ ಹಾರ್ಟ್ ಇಸ್ ಕಂಪ್ಲೀಟೆಡ್, ಸೊ ವಿಲ್ ಬಿ ಮೇಕಿಂಗ್ ರಿಮೈನಿಂಗ್ 75%. ಸ್ಟಾರ್ಟಿಂಗಲ್ಲಿ ಚೈನ್ಸ್ನ ಸ್ಕಿಪ್ ಮಾಡಿದಾಗೆ ಇನ್ನು ಮುಂದೆ ನಾವು ಯಾವ ಚೈನ್ಸ್ನ ಕೂಡ ಸ್ಕಿಪ್ ಮಾಡ್ತಾ ಹೋಗಲ್ಲ. ವಿ ವಿಲ್ ಬಿ ಮೇಕಿಂಗ್ ಒನ್ ಆರ್ ದಿ ಅದರ್ ಸ್ಟಿಚಸ್ ಇಂಟು ಎವ್ರಿ ಸಿಂಗಲ್ ಚೈನ್. ಸೊ ನೆಕ್ಸ್ಟ್ ಚೈನ್ಗೆ ವಿ ವಿಲ್ ಬಿ ಮೇಕಿಂಗ್ ಅ ಡಬಲ್ ಕ್ರೋಶೆ, yarn over, go into the chain, pull it up, yarn over, pull it through the starting 2 loops, yarn over, pull it through the 2 loops. ಈಗ ನೆಕ್ಸ್ಟ್ ಚೈನ್ಗೆ ನಾವು 2 ಸ್ಟಿಚಸ್ ಮಾಡ್ಕೊತೀವಿ, ಒಂದು ಡಬಲ್ ಕ್ರೋಶೆ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ. ಫಸ್ಟ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. yarn over, go into the chain, yarn over, pull it up the chain, yarn over, pull it through the starting 2 loops, yarn over, pull it through the final 2 loops. ಡಬಲ್ ಕ್ರೋಶೆ ಕಂಪ್ಲೀಟ್ ಆಯಿತು. ಈಗ ಹಾಫ್ ಡಬಲ್ ಕ್ರೋಶೆನ ಸೇಮ್ ಚೈನ್ಗೆ ಮಾಡ್ಕೊಳ್ಳೋಣ. yarn over, go into the chain, pull it up, yarn over, pull it through all the loops. ನಿಮಗೆ ಫಾಸ್ಟ್ ಅನ್ಸಿದ್ರೆ ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ, ಆದರೆ ಡೋಂಟ್ ಕಾಂಪ್ರಮೈಸ್ ವಿತ್ ದ ಸ್ಟಿಚಸ್. ಈಗ ನೆಕ್ಸ್ಟ್ ಚೈನ್ಗೆ 2 ಹಾಫ್ ಡಬಲ್ ಕ್ರೋಶಸ್ ಮಾಡ್ಕೊಳ್ಳೋಣ. ನನ್ನ ವಾಯ್ಸ್ನ ನೀವು ಫಾಲೋ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ನಾನು ಟಾಪ್ ಆ್ಯಂಡ್ ಕಾರ್ನರ್ಸಲ್ಲಿ ಸ್ಟಿಚಸ್ ನೇಮ್ಸ್ನ ಹಾಕಿರ್ತೀನಿ. ಸೊ ಯು ಜಸ್ಟ್ ಕ್ಯಾನ್ ಮ್ಯೂಟ್ ಮೈ ವಾಯ್ಸ್ ಆ್ಯಂಡ್ ಕಂಟಿನ್ಯೂ ವಿತ್ ದ ಪ್ರಾಜೆಕ್ಟ್. ಈಗ 2 ಹಾಫ್ ಡಬಲ್ ಕ್ರೋಶಸ್ ಆಗಿದೆ. ನೆಕ್ಸ್ಟ್ ಚೈನ್ಗೆ ವಿಲ್ ಮೇಕ್ ಹಾಫ್ ಡಬಲ್ ಕ್ರೋಶೆ ಆ್ಯಂಡ್ ಡಬಲ್ ಕ್ರೋಶೆ ಸ್ಟಿಚಸ್. With that we have completed 50% of the heart. ನೀವು ನೋಡ್ತಿರ್ಬೋದು, we have got the exact half of the heart. It looks super beautiful and clean. ಎಲ್ಲ ಸ್ಟಿಚಸ್ಸು ಇಫ್ ಯು ಹ್ಯಾವ್ ಗಾಟನ್ ಇಟ್ ರೈಟ್, ನಿಮ್ಮ ಹಾರ್ಟ್ ಕೂಡ ಇದೇ ಥರ ಕಾಣಿಸ್ಬೇಕು. ನಾವು ವಿ ಹ್ಯಾವ್ ಕಂಪ್ಲೀಟೆಡ್ ದಿ ಹಾಫ್ ಆಫ್ ದಿ ಹಾರ್ಟ್. ಈಗ ವಿಲ್ ಹ್ಯಾವ್ ಟು ಕಂಪ್ಲೀಟ್ ದಿ ರಿಮೈನಿಂಗ್ ಹಾಫ್ ಆಫ್ ದಿ ಹಾರ್ಟ್. ಆ್ಯಂಡ್ ರಿಮೈನಿಂಗ್ ಹಾಫ್ ಆಫ್ ದಿ ಹಾರ್ಟ್ನ ಕಂಪ್ಲೀಟ್ ಮಾಡೋದಕ್ಕೆ ವಿಲ್ ಬಿ ಗೋಯಿಂಗ್ ಎಕ್ಸಾಕ್ಟ್ಲಿ ಮಿರರ್ ಟು ದಿ ಸ್ಟಿಚಸ್ ವಾಟ್ ವಿ ಹ್ಯಾವ್ ಡನ್ ಬಿಫೋರ್. ವೆನ್ ಐ ಸೇ ಮಿರರ್, ಸೊ ಇವಾಗ ನಾವು ಏನೇನು ಸ್ಟಿಚಸ್ ಮಾಡ್ಕೊಂಡಿದ್ದೀವೋ ವೆನ್ ವಿ ಆರ್ ಕಂಪ್ಲೀಟಿಂಗ್ ದ ರಿಮೈನಿಂಗ್ ಹಾಫ್ ಆಫ್ ದಿ ಹಾರ್ಟ್ ವಿಲ್ ಬಿ ಗೋಯಿಂಗ್ ಇನ್ ದ ಎಕ್ಸಾಕ್ಟ್ ರಿವರ್ಸ್ ಆರ್ಡರ್. ಸೊ ಲಾಸ್ಟ್ ಸ್ಟಿಚ್ ವಾಸ್ ಹಾಫ್ ಡಬಲ್ ಕ್ರೋಶೆ ಆ್ಯಂಡ್ ಡಬಲ್ ಕ್ರೋಶೆ. ಸೊ ವೆನ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಕಂಪ್ಲೀಟ್ ದ ಹಾಫ್ ಆಫ್ ದಿ ಹಾರ್ಟ್, ಸೊ ವಿಲ್ ಬಿ ಡೂಯಿಂಗ್ ಡಬಲ್ ಕ್ರೋಶೆ ಆ್ಯಂಡ್ ಹಾಫ್ ಡಬಲ್ ಕ್ರೋಶೆ. ಇದು ನಾನು ಹೇಳ್ತಿರ್ಬೇಕಾದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಬಟ್ ರೈಟ್ ಇಟ್ ಡೌನ್ ಸೊ ದೆನ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಎಕ್ಸಾಕ್ಟ್ಲಿ ಮೀನ್. Now let's go ahead and complete the remaining 50% of the heart. So I'll not be narrating any of the stitches going forward. ನಾನು ಟಾಪ್ ಲೆಫ್ಟ್ ಹ್ಯಾಂಡ್ ಕಾರ್ನರಲ್ಲಿ ಸ್ಟಿಚಸ್ನ ಹಾಕಿರ್ತೀನಿ. ವೆನ್ ಐ ಸೇ ಡಬಲ್ ಕ್ರೋಶೆ ಹೈಫನ್ ಹಾಫ್ ಡಬಲ್ ಕ್ರೋಶೆ, ದಟ್ ಮೀನ್ಸ್ ಯು ವಿಲ್ ಹ್ಯಾವ್ ಟು ಡೂ ಬೋತ್ ದ ಸ್ಟಿಚಸ್ ಇನ್ ಟು ದ ಸೇಮ್ ಚೈನ್. heart is complete. ಇದಕ್ಕೊಂದು finishing touch ಕೊಡಬೇಕು. So this is the starting of our project. We'll make a slip stitch into this chain. Insert the hook into the chain. Yarn over. Pull it up
and pull it through the loop. So this is the final slip stitch of our project. So ಇದು ಮಾಡ್ಕೊಂಡಾದ್ಮೇಲೆ we'll cut out the remaining thread. ಸೊ ಕಟ್ ಮಾಡ್ಕೊಂಡಾದ್ಮೇಲೆ ಹುಕ್ಕಿಂದ ದಾರನ ಹೀಗೆ ರಿಲೀಸ್ ಮಾಡ್ಕೊಳ್ಳೋಣ. ಸೊ ದ್ಯಾಟ್ಸ್ ಇಟ್. ಯುವರ್ ಹಾರ್ಟ್ ಇಸ್ ನೌ complete. Look how beautiful it looks. If you don't get it at the first time, it's okay, keep trying. ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ಥ್ರೆಡ್ನ ಕಟ್ ಮಾಡ್ಕೊಬೇಕಾದ್ರೆ ಅದರ ಲೆಂತ್ನ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ, ಬಿಕಾಸ್ ದಿಸ್ ಇಸ್ ಹೌ ಐ ವುಡ್ ಲೈಕ್ ಟು ಫಿನಿಶ್ ದ ಪ್ರಾಜೆಕ್ಟ್. ಹಾರ್ಟ್ನ ಎಲ್ಲಿ ಕಂಪ್ಲೀಟ್ ಮಾಡ್ಕೊಂಡ್ವೋ ಅಲ್ಲಿಂದ ಹುಕ್ನ ಒಳಗೆ ಹಾಕಿ ಹಿಂದೆಯಿಂದ ದಾರನ ಮೇಲೆ ಎಳ್ಕೊಂಡು ಆ ಲೂಪ್ ಫಾರ್ಮ್ ಆಗಿರುತ್ತಲ್ಲ ಅದ್ರ ಒಳಗಿಂದ ಹಾಕಿ ಹೀಗೆ ಮೇಲೆ ಎಳ್ಕೊಂಡು ಟೈಟ್ ಮಾಡ್ಕೊಬೇಕು. ಸೊ ದಿಸ್ ಗಿವ್ಸ್ ಯು ಅ ನಾಟ್. ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಲಾಸ್ಟ್ ಸ್ಟಿಚ್ ಫರ್ಮ್ ಆಗಿರುತ್ತೆ ಆ್ಯಂಡ್ ದೇರ್ ವಿಲ್ ಬಿ ನೋ ಚಾನ್ಸಸ್ ಫಾರ್ ದ ಥ್ರೆಡ್ ಟು ಕಮ್ ಔಟ್. ಇವಾಗ ಹಿಂದೆ ನಾವು ಏನು ಥ್ರೆಡ್ನ ಬಿಟ್ಕೊಂಡಿರ್ತೀವೋ ಆ 2 ಎಂಡ್ಸ್ನೂ ಕೂಡ ವಿಲ್ ಟೈ ಇಟ್ ಅಪ್ ಟುಗೆದರ್. ಅಟ್ಲೀಸ್ಟ್ 2 knots ಆದರೂ ಹಾಕ್ಕೊಳ್ಳಿ. ದಿಸ್ ಇಸ್ ಟು ಮೇಕ್ ಶ್ಯೂರ್ ದ ಥ್ರೆಡ್ ಡಸ್ ನಾಟ್ ಕಮ್ ಔಟ್ ಅಟ್ ಎನಿ ಕಾಸ್ಟ್. ಈ ಥರ ನಾಟ್ ಹಾಕ್ಕೊಂಡಾದ್ಮೇಲೆ ಬೇಕಾದರೆ ನೀವು ಥ್ರೆಡ್ ಇನ್ನೂ ಉದ್ದ ಇದೆ ಅಂತಂದರೆ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ. ದ್ಯಾಟ್ಸ್ ಇಟ್. ದ ಹಾರ್ಟ್ ಇಸ್ ನೌ 100% ಕಂಪ್ಲೀಟ್. ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನಾನು ನನ್ನ ಮಿಸ್ಟೇಕ್ಸಿಂದ ಕಲ್ತ್ಕೊಂಡಿದ್ದು. ಇದನ್ನು ನಿಮಗೆ ಯಾವ ವಿಡಿಯೋಲೂ ಹೇಳ್ಕೊಡಲ್ಲ, ಬಿಕಾಸ್ ನಾನು ಸುಮಾರು ವಿಡಿಯೋ ನೋಡಿದ್ದೀನಿ ಕಲಿಬೇಕಾದ್ರೆ. ಎವ್ರಿ ಒನ್ ಟೀಚಸ್ ಯು ಟು ಹೌ ಟು ಮೇಕ್ ಅ ಪರ್ಫೆಕ್ಟ್ ಹಾರ್ಟ್, ಬಟ್ ನೋಬಡಿ ಟಾಕ್ಸ್ ಅಬೌಟ್ ಅನ್ ಇಂಪರ್ಫೆಕ್ಟ್ ಒನ್. ಸೊ ಇಫ್ ಯು ಡೋಂಟ್ ಗೆಟ್ ಇಟ್ ಇನ್ ದ ಫಸ್ಟ್ ಟ್ರೈ, ದಟ್ಸ್ ಓಕೆ, ಕೀಪ್ ಟ್ರೈಯಿಂಗ್. ಇವಾಗ ಹಾರ್ಟ್ ಗ್ರ್ಯಾನಿ ಸ್ಕ್ವೇರ್ ಹೇಗೆ ಮಾಡೋದು ಅಂತ ನೋಡೋಣ. ಗ್ರ್ಯಾನಿ ಸ್ಕ್ವೇರ್ ಮಾಡೋದಕ್ಕೆ ನಾನು ಈ ಕ್ರೀಮ್ ಕಲರ್ ಯಾರ್ಡ್ನ ಯೂಸ್ ಮಾಡ್ತಾ ಇದ್ದೀನಿ, ವಿಚ್ ಐ ಹ್ಯಾವ್ ಯೂಸ್ಡ್ ಇನ್ ದ ಒರಿಜಿನಲ್ ಪ್ರಾಡಕ್ಟ್ ಆಸ್ ವೆಲ್. ಇವಾಗ ಈ ಕ್ರೀಮ್ ಯಾರ್ಡ್ನ ನಾವು ಹಾರ್ಟಿಗೆ ಅಟ್ಯಾಚ್ ಮಾಡ್ಕೊಬೇಕು. ಫ್ರಮ್ ದ ಬಿಗಿನಿಂಗ್ ಆಫ್ ದ ಹಾರ್ಟ್ ಸ್ಟಾರ್ಟ್ ಕೌಂಟಿಂಗ್ 15 chains. 4, 5, 6, 7, 8, 9, 10, 11, 12, 13, 14, 15. ಈ 15th ಚೈನ್ಗೆ ವಿ ವಿಲ್ ಹ್ಯಾವ್ ಟು ಅಟ್ಯಾಚ್ ದಿ ಕ್ರೀಮ್ ಕಲರ್ ಯಾರ್ನ್. ಯಾವಾಗಲೂ ಒಂದು ಪ್ರಾಜೆಕ್ಟ್ನ ಇನ್ನೊಂದು ಪ್ರಾಜೆಕ್ಟ್ಗೆ ಅಟ್ಯಾಚ್ ಮಾಡಬೇಕಾದ್ರೆ ವಿ ವಿಲ್ ಯೂಸ್ ಸ್ಲಿಪ್ ಸ್ಟಿಚ್. ಹೀಗೆ ಕ್ರೀಮ್ ಕಲರ್ ಯಾರ್ಡ್ನ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಹುಕ್ನ 15th ಚೈನ್ ಒಳಗೆ ಹಾಕಿ ಕ್ರೀಮ್ ಕಲರ್ ಯಾರ್ಡ್ನ ಆ 15th ಚೈನ್ನ ಒಳಗಿಂದ ಹೀಗೆ ಮೇಲೆ ಎಳ್ಕೊಬೇಕು. ಎಳ್ಕೊಂಡ್ಮೇಲೆ ಯಾರ್ನ್ ಓವರ್ ಆ್ಯಂಡ್ pull it through the loop. So this is our slip stitch. ಈಗ ಗ್ರ್ಯಾನಿ ಸ್ಕ್ವೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನಾವು ಎಲ್ಲಿ ಸ್ಲಿಪ್ ಸ್ಟಿಚ್ ಮಾಡ್ಕೊಂಡ್ವೋ ಅದೇ ಚೈನ್ಗೆ, ದಟ್ ಮೀನ್ಸ್ 15th ಚೈನ್ಗೆ ವಿ ವಿಲ್ ಬಿ ಮೇಕಿಂಗ್ ಅ ಸಿಂಗಲ್ ಕ್ರೋಶೆ first. So for single crochet, first we will insert the hook from the 15th chain, yarn over, pull up the loop, yarn over and pull through the 2 loops. For the next chain we'll again make a single crochet. Free end of the thread ಏನಿದೆಯಲ್ಲ ಹಿಂದೆ ಅದನ್ನು ಯಾವಾಗಲೂ ಹೀಗೆ ಹುಕ್ ಮೇಲೆ ಇಟ್ಕೊಳ್ಳಿ, so that when you go along the project that thread will get merged with the stitches. Now for the next chain we'll have to make a half double crochet, yarn over, go into the chain, yarn over, pull up the chain, yarn over and pull it through all 3 loops. ಈಗ next chainಗೆ we'll make a double crochet, yarn over, go into the chain, yarn over, pull up the chain, yarn over, pull it through the starting 2 loops, yarn over and pull it through the remaining 2 loops. ಈಗ next chainಗೆ we'll make double crochet and treble crochet 2 stitches for the same chain. First one will be the double crochet and second will be the treble crochet. Yarn over twice, go into the same chain, yarn over, pull up the chain, yarn over, go into the starting 2 chains, yarn over, go to the second 2 chains, yarn over and pull through all the chains. ಸೊ ಇವಾಗ ಡಬಲ್ ಕ್ರೋಶೆ ಆ್ಯಂಡ್ ಟ್ರಬಲ್ ಕ್ರೋಶೆನ ಸೇಮ್ ಚೈನ್ಗೆ ಮಾಡ್ಕೊಂಡಾಗಿದೆ. ನಾನು ಮೊದಲೇ ಹೇಳಿದಾಗೆ ಆ ಹಿಂದೆ ಇರೋ ದಾರ ಕೂಡ ಸಿ ಇಟ್ ಹ್ಯಾಸ್ ಮರ್ಜ್ಡ್ ಪರ್ಫೆಕ್ಟ್ಲಿ ವಿತ್ ದ ಸ್ಟಿಚಸ್. ಟ್ರಬಲ್ ಕ್ರೋಶೆ ಆದಮೇಲೆ ವಿಲ್ ಮೇಕ್ 3 chains, yarn over, pull it through the loop, yarn over, pull it through the loop, yarn over, pull it through the loop. 3 chains ಮಾಡ್ಕೊಂಡಾದ್ಮೇಲೆ ಇಮಿಡಿಯೇಟ್ ನೆಕ್ಸ್ಟ್ ಚೈನ್ಗೆ ವಿ ವಿಲ್ ಬಿ ಮೇಕಿಂಗ್ ಟ್ರಬಲ್ ಕ್ರೋಶೆ ಆ್ಯಂಡ್ ಡಬಲ್ ಕ್ರೋಶೆ ಫಾರ್ ದ ಸೇಮ್ ಚೈನ್.
I hope you are able to follow all the stitches with me. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ, if you want me to make the video little slower, please let me know in the comments below. So nan further videos na I'll try to slow it down. Basically, even if you are in between beginner to intermediate stage, you should be able to follow these stitches. Only thing is, I would like to say it repeatedly, is that please do learn all the stitches thoroughly and then only make this project. Iga double crochet nu complete agide. For the immediate next chain, we'll be making a double crochet. And for the next chain, we'll be making half double crochet and single crochet. ಇದೆಲ್ಲವೂ ಕೂಡ ಬೇಸಿಕ್ ಸ್ಟಿಚಸ್ ಆಫ್ ಕ್ರೋಶೆ. ಈ 4 ಸ್ಟಿಚಸ್ ಬಂತು ಅಂತ ಹೇಳಿದ್ರೆ ಯು ಕ್ಯಾನ್ ಮೇಕ್ ದಿಸ್ ಪ್ರಾಜೆಕ್ಟ್. ಆ್ಯಂಡ್ ಫಾರ್ ದ ನೆಕ್ಸ್ಟ್ ಚೈನ್ ವಿಲ್ ಬಿ ಮೇಕಿಂಗ್ ಸಿಂಗಲ್ ಕ್ರೋಶೆ, ಆ್ಯಂಡ್ ನೆಕ್ಸ್ಟ್ ಚೈನ್ ಇಟ್ ವಿಲ್ ಬಿ 2 ಸಿಂಗಲ್ ಕ್ರೋಶೇಸ್. ಟೂ ಸಿಂಗಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ಚೈನ್ಗೆ ವಿಲ್ ಬಿ ಮೇಕಿಂಗ್ ಅ ಹಾಫ್ ಡಬಲ್ ಕ್ರೋಶೆ. And for the next chain, it will be half double crochet and double crochet. ಡಬಲ್ ಕ್ರೋಶೆ ಆದಮೇಲೆ ನಾವು ಮತ್ತೆ 3 ಚೈನ್ಸ್ ಮಾಡ್ಕೊಬೇಕಾಗತ್ತೆ. ನಾವು ಹೇಗೆ ಈ ಕಾರ್ನರಲ್ಲಿ ಗ್ಯಾಪ್ನ ಮಾಡ್ಕೊಂಡ್ವೋ ಈ ಕಾರ್ನರಲ್ಲೂ ಹಾಗೆ ಮಾಡ್ಕೊಬೇಕಾಗತ್ತೆ. ಅರ್ಲಿಯರ್ ವಿ ಯೂಸ್ಡ್ ಡಬಲ್ ಕ್ರೋಶೆ ಆ್ಯಂಡ್ ಟ್ರಿಬಲ್ ಕ್ರೋಶೆ, ಬಟ್ ಹಿಯರ್ ವಿ ಆರ್ ಯೂಸಿಂಗ್ ಹಾಫ್ ಡಬಲ್ ಕ್ರೋಶೆ ಆ್ಯಂಡ್ ಡಬಲ್ ಕ್ರೋಶೆ. ಸೊ 3 ಚೈನ್ಸ್ ಮಾಡಾದ್ಮೇಲೆ for the immediate next chain we will be making double crochet and half double crochet. And for the next chain we'll be making a half double crochet. Also for the next chain we will be making a half double crochet. For the following chain we'll make a double crochet. And now for the center of the heart we will be making a treble crochet stitch. So ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವೋ ಪ್ರಾಜೆಕ್ಟ್, ದಟ್ ಮೀನ್ಸ್ ದ ಸ್ಟಾರ್ಟಿಂಗ್ 3 ಚೈನ್ಸ್ ಎಲ್ಲಿ ಮಾಡಿದ್ವೋ ಆ ಪಾರ್ಟಿಷನ್ ಒಳಗೆ ಸೊ ವಿ ವಿಲ್ ಬಿ ಮೇಕಿಂಗ್ ಆರ್ ಟ್ರಿಬಲ್ ಕ್ರೋಶೆ. ಐ ಹೋಪ್ ಯು ಆರ್ ಏಬಲ್ ಟು ಫಾಲೋ ದಿಸ್ ಆರ್ ಸಿ ದ ಸ್ಟಿಚಸ್ ಕರೆಕ್ಟ್ಲಿ. ಇಲ್ಲಿ ನಾನು ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ಆ ಪಾರ್ಟಿಷನ್ ಒಳಗೆ ವಿ ವಿಲ್ ಬಿ ಮೇಕಿಂಗ್ ಆರ್ ಟ್ರೆಬಲ್ ಕ್ರೋಶೆ. ಸೊ ನೀವು ಇಲ್ಲಿವರೆಗೂ ಫಾಲೋ ಮಾಡಿದ್ರೆ ಸಾಕು ವಿಡಿಯೋನ. ಆ್ಯಂಡ್ ಫಾರ್ ದ ರೆಸ್ಟ್ ಹಾಫ್ ಆಫ್ ದಿ ಹಾರ್ಟ್ ಗ್ರಾನಿ ಸ್ಕ್ವೇರ್ ಯು ಶುಡ್ ಬಿ ಏಬಲ್ ಟು ಮೇಕ್ ದ ಸ್ಟಿಚಸ್ ಆನ್ ಯುವರ್ ಓನ್. ಬಿಕಾಸ್ ನಾವಿವಾಗ ಏನು ಸ್ಟಿಚಸ್ ಮಾಡಿದ್ವೋ ಅದರ ಎಕ್ಸಾಕ್ಟ್ ಮಿರರ್, ದ ಎಕ್ಸಾಕ್ಟ್ ರೆಪ್ಲಿಕಾ ವಿ ವಿಲ್ ಬಿ ಡೂಯಿಂಗ್ ಇಟ್ ಫಾರ್ ದಿ ಅದರ್ ಹಾಫ್. ನಾವು ಫಾರ್ ದಿ ರಿಮೈನಿಂಗ್ half of the granny square I will just be giving you the instructions on the top left hand corner. Adanna follow madkondo you can complete the first stage of heart granny square. Now we are done with the round 1 of granny square. The first chain ಏನು ಮಾಡ್ಕೊಂಡಿದ್ವೋ ಅದಕ್ಕೆ slip stitch ಮಾಡ್ಕೊಂಡ್ರೆ so we will be 100% complete with the first level of the granny square. Insert the hook under the chain, yarn over, pull it up
and pull it through the loop. This is how the first level of granny square looks like. ನೀವೇನಾದರೂ 100% acrylic yarn ಅಲ್ಲಿ ಮಾಡ್ತಿದ್ರೆ the shapes will be a little irregular, but ನೀವು steam iron ಮಾಡಿದ್ರೆ it will come back to the shape. First level complete ಆದಮೇಲೆ you must be thinking it is so exhausting after making a heart and first level of granny square. ಈಗ second level ಕೂಡ ಹೇಗಪ್ಪ ಅಂತ. But the second level is going to be super easy because ನೀವು ಒಂದೇ stitch ಅಲ್ಲಿ second level ನ complete ಮಾಡೋದು. Let me show it to you how. Let's go back to the project. ನಾವು ಲಾಸ್ಟ್ ಸ್ಲಿಪ್ ಸ್ಟಿಚ್ ಎಲ್ಲಿ ಮಾಡ್ಕೊಂಡ್ವೋ ಅಲ್ಲಿಂದ ಶುರು ಮಾಡ್ಕೊಳ್ಳೋಣ. ಹುಕ್ನ ಲೂಪ್ ಒಳಗೆ ಹಾಕ್ಕೊಂಡು ಲೆಟ್ಸ್ ಮೇಕ್ ಅ ಚೈನ್. ಇದೊಂಥರ ಸೆಕೆಂಡ್ ಲೆವೆಲ್ಗೆ ಎಲಿವೇಶನ್ ಕೊಟ್ಟು ಹಾಗಿರುತ್ತೆ. ಇವಾಗ ಸ್ಲಿಪ್ ಸ್ಟಿಚ್ನ ನಾವು ಯಾವ ಚೈನ್ ಒಳಗೆ ಮಾಡ್ಕೊಂಡ್ವೋ ಅದೇ ಚೈನಿಗೆ ವಿಲ್ ಹ್ಯಾವ್ ಟು ಮೇಕ್ ಅ ಡಬಲ್ ಕ್ರೋಶೆ. So double crochet will be your stitch for the complete level 2 of granny square. For every single chain we will be making one double crochet. See, I told you the level 2 of granny square is easy. So ee double crochet na prati ಒಂದು chain-ಗೂ ಮಾಡ್ತಾ ಹೋಗಿ, but wait for me when you get to the corners. ಈಗ ಕಾರ್ನರ್ ಗ್ಯಾಪ್ ಒಳಗೆ ಹೋಗೋದಕ್ಕಿಂತ ಮುಂಚೆ ಇರೋ ಒಂದು ಚೈನಿಗೆ ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ನೌ ಲೆಟ್ಸ್ ಗೋ ಟು ದ ಬಿಗ್ ಗ್ಯಾಪ್. ಸೊ ಫಾರ್ ದ ಬಿಗ್ ಗ್ಯಾಪ್ ವಿ ವಿಲ್ ಬಿ ಮೇಕಿಂಗ್ 2 ಡಬಲ್ ಕ್ರೋಶೆಸ್ ಇನ್ ದ ಸ್ಟಾರ್ಟ್. 2 ಡಬಲ್ ಕ್ರೋಶೆಸ್ ಮಾಡ್ಕೊಂಡಾದ್ಮೇಲೆ ವಿಲ್ ಹ್ಯಾವ್ ಟು ಮೇಕ್ ಅಗೇನ್ 3 ಚೈನ್ಸ್. Yarn over, pull it through the loop, yarn over, pull it through the loop, and yarn over, pull it through the loop. So 3 chains ಆದಮೇಲೆ ಮತ್ತೆ ಗ್ಯಾಪ್ ಒಳಗೆ will make 2 double crochets. So 2 double crochets at the beginning of the gap and 3 chains and 2 double crochet at the end of the gap. And this applies for the remaining 3 corners as well. ಈಗ ಇಮಿಡಿಯೇಟ್ ನೆಕ್ಸ್ಟ್ ಒಂದು ಚೈನ್ ಇರುತ್ತೆ. ಪ್ಲೀಸ್ ಡು ನಾಟ್ ಸ್ಕಿಪ್ ಇಟ್. ಐ ಹ್ಯಾವ್ ಸೀನ್ ಮೇಜಾರಿಟಿ ಆಫ್ ದಿ ಬಿಗಿನರ್ಸ್ ಡೂ ದಿಸ್. Now continue with double crochet stitch for every single chain until you reach the next corner. In the meantime, I will complete the level 2 of granny square and come back to you. Now I am at the last chain of level 2 of granny square. ಇವಾಗ ಲಾಸ್ಟ್ ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಸೊ ಲಾಸ್ಟ್ ಡಬಲ್ ಕ್ರೋಶೆ ಕಂಪ್ಲೀಟ್ ಆದಮೇಲೆ ಈ ಲೆವೆಲ್ 2 ಎಲ್ಲಿ ಸ್ಟಾರ್ಟ್ ಆಗಿತ್ತು ದ ಫಸ್ಟ್ ಡಬಲ್ ಕ್ರೋಶೆ ಚೈನಿಗೆ ಐ ಆಮ್ ಗೋನ್ ಮೇಕ್ ಅ ಸ್ಲಿಪ್ ಸ್ಟಿಚ್. ಸೊ ನೀವೇನಾದ್ರೂ ಇದು ಕಂಡುಹಿಡಿಯೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಪ್ಲೀಸ್ ಯೂಸ್ ದ ಸ್ಟಿಚ್ ಮಾರ್ಕರ್ಸ್ ಟು ಮಾರ್ಕ್ ದ ಬಿಗಿನಿಂಗ್ ಆಫ್ ದಿ ಲೆವೆಲ್ 1 ಆರ್ ಲೆವೆಲ್ 2. ನೀವೇನಾದರೂ ಡಿಫ್ರೆಂಟ್ ಪ್ರಾಜೆಕ್ಟ್ ಮಾಡ್ತಿದ್ರೆ ಅದಕ್ಕೆ ಲೆವೆಲ್ 2 ಆಫ್ ಗ್ರಾನಿ ಸ್ಕ್ವೇರ್ ಸಾಕು ಅಂತ ಇದ್ರೆ ಯು ಕ್ಯಾನ್ ಸ್ಟಾಪ್ ಇಟ್ ಹಿಯರ್. ಆದರೆ ನಾನು ಮಾಡ್ತಿರೋ ಕಾರ್ಡಿಗನ್ಗೆ ಐ ನೀಡ್ 1 more ಲೆವೆಲ್. ಲೆವೆಲ್ 3ನೂ ಕೂಡ ಸೇಮ್ ಇಟ್ ವಿಲ್ ಬಿ ಲೈಕ್ ಲೆವೆಲ್ 2 ಡಬಲ್ ಕ್ರೋಶೆಸ್ನೇ ಯೂಸ್ ಮಾಡಿಕೊಂಡು ವಿಲ್ ಮೇಕ್ ದ ಲೆವೆಲ್ 3. ನಾನು ಆಗಲೇ ಹೇಳಿದಾಗೆ ನೀವೇನಾದರೂ ನಂತರನೇ 100% ಆಕ್ರಿಲಿಕ್ ಯಾರ್ಡ್ನ ಯೂಸ್ ಮಾಡಿಕೊಂಡು ಗ್ರಾನಿ ಸ್ಕ್ವೇರ್ ಮಾಡಿದರೆ ಇದು ಸ್ವಲ್ಪ ಅನ್ಇವನ್ ಆಗಿ ಕಾಣಿಸುತ್ತೆ. ಯು ಕ್ಯಾನ್ ಜಸ್ಟ್ ಸ್ಪ್ರೇ ಸಮ್ ವಾಟರ್ ಆ್ಯಂಡ್ ಅಯರ್ನ್ ಇಟ್ ವಿಲ್ ಕಮ್ ಬ್ಯಾಕ್ ಟು ಇಟ್ಸ್ ಶೇಪ್. ನಾನಿವಾಗ ಲೆವೆಲ್ 3ನ ಕಂಪ್ಲೀಟ್ ಮಾಡಿ ಐ ವಿಲ್ ಶೋ ಇಟ್ ಯು ಹೌ ದ ಎಂಟೈರ್ ಪ್ರಾಜೆಕ್ಟ್ ಲುಕ್ಸ್ ಲೈಕ್. ಲೆವೆಲ್ 2ನ ಕಂಪ್ಲೀಟ್ ಮಾಡಿ ಐ ಹ್ಯಾವ್ ಮೇಡ್ ಸರ್ಟನ್ ನಂಬರ್ ಆಫ್ ಗ್ರಾನಿ ಸ್ಕ್ವೇರ್ಸ್. ನೀವು ನಂತರನೇ ಕಾರ್ಡಿಗನ್ ಮಾಡ್ತಿದ್ರೆ ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಳ್ಳಿ, ಆವಾಗ ನಿಮ್ಮ ಕಾರ್ಡಿಗನ್ ಕೂಡ ತುಂಬ ಚೆನ್ನಾಗಿರುತ್ತೆ. The final outcome of the project will look like this. It is so beautiful, so chic and so elegant. ನೀವು ಕೂಡ ಬೇಗ ಹಾರ್ಟ್ ಗ್ರಾನಿ ಸ್ಕ್ವೇರ್ಸ್ನ ಹೇಗೆ ಮಾಡೋದು ಅಂತ ಕಲ್ತ್ಕೊಂಡ್ಬನ್ನಿ. ನನ್ನ ನೆಕ್ಸ್ಟ್ ವಿಡಿಯೋಲಿ ಈ ಎಲ್ಲ ಕ್ಯೂಟ್ ಲಿಟಲ್ ಹಾರ್ಟ್ ಗ್ರಾನಿ ಸ್ಕ್ವೇರ್ಸ್ನ ಕಂಬೈನ್ ಮಾಡಿ ಹೌ ಟು ಕ್ರಿಯೇಟ್ ದಿಸ್ ಬ್ಯೂಟಿಫುಲ್ ಪ್ರಾಜೆಕ್ಟ್ ಅನ್ನೋದನ್ನ ತೋರಿಸ್ತೀನಿ. ಸೊ ದಿಸ್ ವಿಲ್ ಬಿ ದ ಪಾರ್ಟ್ 1 ಆಫ್ ಹಾರ್ಟ್ ಗ್ರಾನಿ ಸ್ಕ್ವೇರ್ ಕಾರ್ಡಿಗನ್. ಇನ್ ಮೈ ಪಾರ್ಟ್ 2 ಐ ವಿಲ್ ಶೋ ಇಟ್ ಯು ಹೌ ಟು ಬ್ರಿಂಗ್ ದಿಸ್ ಪ್ರಾಜೆಕ್ಟ್ ಟುಗೆದರ್. ಈ ಪ್ರಾಜೆಕ್ಟ್ ಮಾಡಬೇಕಾದ್ರೆ ನಿಮಗೆ ಪೇಷನ್ಸ್ ಸ್ವಲ್ಪ ಜಾಸ್ತಿನೇ ಬೇಕು because it takes a lot of time to create this granny squares. But once you get the project together, you feel like it was all worth it. In the next video, let's bring this project together. Hoping to see you all there. Thanks for watching the video until the end. And at last but not the least, don't forget to like, share and subscribe.